ಏನು ಮಾರಾಯ ಬೆಳಗ್ಗೆ ಬೆಳಗ್ಗೆ ಚೆಂಬಿಟ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಾ? ಏನು ಸಮಾಚಾರ? ಏ ಶೆಟ್ಟಿ, ಗೊತ್ತಿಲ್ವಾ ನಿನಗೆ? ಡಾಕ್ಟ್ರು ನನಗೆ ಹೇಳಾರಪ್ಪ, ಬೆಳಗ್ಗೆ ಬೆಳಗ್ಗೆ ಬಿಸಿನೀರು ಕುಡಿ, ಹೊಟ್ಟೆ ಆರಾಮಾಗಿರ್ತೈತೆ ಅಂತ. ಅದಕ್ಕೆ ಇವಾಗ ಬಸ್ ಬರ್ತೈತಲ್ವಾ, ಬಸ್ಸಾಗೆ ರೆಗ್ಯುಲೇಟ್ರಲ್ಲಿ ನೀರು ಇರ್ತದಲ್ಲ, ಬಿಸಿ ನೀರು, ಅದು ಕುಡಿಯೋಕೆ ಬಂದಿದ್ದೀನಿ. ನೀನೆಲ್ಲ ಹೊರಟಿದ್ಯಾ? ಸರಿ ಆಯ್ತು. ಬೆಂಗಳೂರು ಮಾರಾಯ, ನೀನೆಲ್ಲಿ ಹೊರಟಿದ್ಯಾ? ನಾನು ಅದು ಕಡೆಗೆ ಹೊರಟಿದ್ದೀನಿ ಮಗ. ಬಸ್ ವಿಚಾರಿಸ್ದೆ ಎಷ್ಟೊತ್ತು ಬರ್ತೈತೆ ಅಂತ. ಎಲ್ಲಿ ವಿಚಾರಿಸ್ದೆ? ವಿಚಾರಿಸೋದ್ನಪ್ಪ, 10 ಗಂಟೆಗೆ ಬರೋ ಬಸ್ಸು 11 ಗಂಟೆಗೆ ಬರ್ತೈತಂತೆ. ಅದಕ್ಕೆ ನಾನು 9 ಗಂಟೆಗೆ ಬಂದು ಕಾಯ್ತಾ ಇದ್ದೀನಿ. ಏನು ಮಾಡೋದು, ಬಸ್ ಮಿಸ್ ಆಗೋದ್ರೆ? ಅದೇ ದೊಡ್ಡ ಮುಂಡೆ ಮಗನೇ, 10 ಗಂಟೆಗೆ ಬರೋ ಬಸ್ 11 ಗಂಟೆಗೆ ಬರುತ್ತದೆ ಅಂತ ಅವ್ರು ಹೇಳಿದ್ರು ತಾನೆ. ಮತ್ತು ನೀನು ಯಾಕೆ 9 ಗಂಟೆಗೆ ಬಂದು ಕಾಯ್ತಾ ಇದೆಯಾ? ಎದ್ದು ಅಡಿಸಿ ಮಣಿ. ನಂದಂಗಿರ್ರಿ, ನನಗೊಂದು ಡೌಟ್ ಐತಿ. ಕಂಡಕ್ಟ್ರ್ ಬಂದು ಟಿಕೆಟ್ ತಗೊಳ್ರಿ ಅಂತ ಕೇಳ್ದ. ನಾನು ಅದಕ್ಕೆ ಹಾಫ್ ಟಿಕೆಟ್ ಕೊಡ್ರಿ ಅಂದೆ. ಏ ದೊಡ್ಡ, ಹಾಫ್ ಟಿಕೆಟ್ ಯಾಕೆ ತಗೊಂತೀಯಾ? ನೀನು ದೊಡ್ಡ ಅನ್ಕೊಣ, ಫುಲ್ ಟಿಕೆಟ್ ತಗೊಬೇಕು. ಗೊತ್ತಪ್ಪ, ಇವಾಗ ಬಸ್ಸಾಗ ನಾನು ಒಂದೇ ಕಾಲಾಗಲ್ವ ನಿಂತ್ಕೊಳೋದು, ಅದಕ್ಕೆ ಅರ್ಧ ಜಾಗನೇ ಅಲ್ವಾ ಯೂಸ್ ಆಗೋದು. ಅದಕ್ಕೆ ನಾನು ಹಾಫ್ ಟಿಕೆಟ್ ತಗೊಂಡೆ. ಮತ್ತೆ ನೀನು ಜೋಬಾಗ 2 ಟಿಕೆಟ್ ಕಾಣಿಸ್ತಾ ಇದೆ. ಅದಾ, ಒಂದು ಟಿಕೆಟ್ ಕಳೆದೋದ್ರೆ ಒಂದು ಟಿಕೆಟ್ ಇರ್ಲಿಕ್ಕೆ ಅಂತ ಒಂದು ಜಾಗತೆಯಿಂದ ಒಂದು ಎಕ್ಸ್ಟ್ರಾ ತಗೊಂಡಿದ್ದೀನಪ್ಪ. ಓಹೋ ಹಂಗೆ, ನೀನು ಗ್ರಾಚಾರ ಕೆಟ್ಟೋಗಿ 2 ಟಿಕೆಟ್ ಕಳೆದ್ರೆ ಏನೋ ಮಾಡ್ತೀಯಾ? ನಾನು ದಡ್ಡ ಅನ್ಕೊಂಡ ಅಂತ ಬಸ್ ಪಾಸ್ ಆಯ್ತಾ ಕಣಲೇ. ಈಗ ನೀನು ಮಗನ ಕೈಗೆ ನಾನು ಕಾಪಾಡಪ್ಪ ದೇವರು. ಇರೋ ಮಾರಾಯ, ತಲೆ ಕೆಟ್ಟೋಗೈತೆ, ಗರಂ ಗರಂ ಚಾಯ್ ಕೊಡಪ್ಪ. ಅಯ್ಯೋ, ನನ್ನ ಮಗ ಟೀ ಕುಡಿಯೋಕೆ ಬಿಡಲ್ವಲ್ಲೋ, ಇಲ್ಗೂ ಬಂದಲ್ಲೋ ದೇವ್ರೆ, ಕಾಪಾಡಪ್ಪ. ಈಗ ಎಳ್ಕೊಂಡು ಮಗಂತ ನಾನು ಹೆಂಗನ ಕಾಪಾಡಪ್ಪ. ಸತಿ, ನಾನು ಬಂದ್ಬಿಟ್ಟೆ ಮಗ, ಹೇಳ್ದಂಗೆ ಬಂದ್ಬಿಟ್ಟಲ್ಲ. ನಾನು ಹತ್ತು ಕಡೆ ನೋಡಿ ಇತ್ತು ಕಡೆ ನೋಡೋಷ್ಟು ಹೊಡೆ ಬಂದ್ಬಿಟ್ಟಿದ್ದೀರಲ್ಲಿ, ಕಳ್ಳನ ಮಗ ನೀನು. ಇಲ್ಲ ಮಗ, ನೀನೇನೋ ಯೋಚನೆ ಮಾಡ್ತಾ ಇದೆಯಲ್ಲ, ಅದಕ್ಕೇನಪ್ಪ ಯಾಕೆ ನೀನು ಡಿಸ್ಟರ್ಬ್ ಮಾಡೋದು ಅಂತ ನಿಧಾನಕ್ಕೆ ನಡ್ಕೊಂಬಂದು ಟೀ ಕುಡಿಯೋಣ ಅಂತ. ಸರಿನಪ್ಪ, ಇರಲಿ, ನನಗೂ ಒಂದು ಟೀ ಹೇಳು. ಬಸ್ ಬರೋಷ್ಟೊತ್ತಿಗೆ ಇಬ್ಬರು ಟೀ ಕುಡ್ಕೊಳ್ಳೋಣ. ಏನಂತೀಯ? ಸರಿ ಸರಿ ಆಯ್ತು. ಸರಿನಪ್ಪ, ಇವನಿಗೂ ಟೀ ಹಾಕೋ, ಟೋಟಲ್ 2 ಟೀ ಮಗ. ಆಯ್ತಾ, ಬೇಗ ಕೊಡಪ್ಪ, ಬಸ್ ಬರಂಗೈತೆ. One minute later. ಈ ಬಟ್ಟಿ ಮಗ ಎಲ್ಲಿಗೂ ಒಕ್ಕಟ್ಕೊಂಡಲ್ಲಪ್ಪ, ನೆಮ್ಮದಿಯಾಗಿ ಊಟ ಮಾಡೋಕೆ ಬಿಡೋದಲ್ಲಪ್ಪ. ಅಲ್ಲಿಂದ ತಪ್ಸ್ಕೊಂಬಂದ್ರೆ ಇಲ್ಲೂ ನಮಗೆ ಬಿಡ್ತಾ ಇಲ್ಲಪ್ಪ. ಏನಪ್ಪ ಮಾಡೋದವ್ರೆ? ಅಲ್ಲ ಸಿಟಿ, ಬಂದ್ಬಿಟ್ಟೆ ಮಗ ನಾನು. ನೀನು ಓಡೋಡಿ ಬಂದೆ, ನಾನು ನೋಡು ತಲೆ ಉಪಯೋಗಿಸಿ ಆರಾಮಾಗಿ ಲಿಫ್ಟ್ ಕೇಳ್ಕೊಂಬಂದಿದ್ದೀನಿ. ಏನು ಸಮಾಚಾರ? ಏನು ತಿಂತಾ ಇದೀಯಾ? ಅನ್ಕೊಂಡಿದ್ಯಾ ನನ್ನ ದಡ್ಡ ಅನ್ಕೊಂಡಿದ್ಯಾ? ಒಬ್ಬನ ಸೈಕಲಾಗಿ ಬರ್ತಾ ಇದ್ನ ಹಾಳು ಮಾರೋನು, ನಾನು ಹಿಂದೆ ಹಾಲು ಕ್ಯಾನ್ ಇಟ್ಕೊಂಡಿದ್ದ. ಅವನು ನಿಲ್ಲಿಸಿ, ಅಣ್ಣ ಅಣ್ಣ ನಿಮ್ಮ ಸೈಕಲಾಗ ಹಾಲು ಕ್ಯಾನು ಸರಿ ಕಟ್ಟಿಲ್ಲಣ್ಣ, ಬಿದ್ದೋಗಂಗೈತೆ, ನಾನು ಹಿಡ್ಕೊಂಡು ನೀನು ಹಿಂದೆ ಕುತ್ಕೊಂಡ್ಲಾ ಅಂತ ಕೇಳಿದ್ನ. ಅಣ್ಣನು ಸರಿನಪ್ಪ, ಇಟ್ಕೊಂಡು ಹಿಂದೆ ಕುತ್ಕ, ನೀ ಎಲ್ಕೋಬೇಕು ಅಂತ ಕೇಳ್ದ. ನಾನು ಅಣ್ಣ ಅಣ್ಣ ನನ್ನ ಫ್ರೆಂಡ್ ಹಿಂಗೆ ಮುಂದೆ ಹೊರಟೋಗಾನೆ, ಬಸ್ಸಾಗಿ ಮುಂದೆ ಸ್ಟಾಪಿಗೆ ಹೇಳ್ದಾನೆ, ಅಲ್ಗೋಬೇಕಣ್ಣ ಅಂತ ಹೇಳಿದೆ. ಆ ಅಣ್ಣನು ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಿಟ್ಬಿಟ್ನಪ್ಪ. ಏನು ಅನ್ಕೊಂಡಿದ್ಯಾ? ನನ್ನ ತಲೆ ನನ್ನ ತಲೆ. ಸರಿ, ಬರೋದು ಬಂದಿದ್ಯಾ? ಏನು ತಿಂತೀಯ ಹೇಳಪ್ಪ? ವೇಟರ್ ಬಾರಪ್ಪ, ಇಲ್ಲಿ ಆರ್ಡ್ರ್ ತಗೋ. ನಮಸ್ಕಾರ ಸರ್, ಹೇಳಿ ಸರ್, ಏನು ಬೇಕು ನಿಮಗೆ? ಬಿಸಿ ಬಿಸಿಯಾಗಿ ಹೋಗಿ ಓದ್ತಾ ಇರಬೇಕು ಅಂತ ಐಸ್ ಕ್ರೀಮ್ ತಗೊಂಬಾರಪ್ಪ. ಏನು ಸರ್, ಬಿಸಿ ಬಿಸಿ ಇರೋ ಐಸ್ ಕ್ರೀಮಾ?
ಬಿಸಿ ಬಿಸಿ ಐಸ್ ಕ್ರೀಮ್ ಎಲ್ಲಿ ಸಿಗುತ್ತೆ ಸರ್? ಐಸ್ ಕ್ರೀಮ್ ಎಲ್ಲ ಎಲ್ಲರೂ ತಣ್ಣಗಿರ್ಬೇಕು ಅಂದ್ರೆ ನೀವೇನು ಸರ್ ಬಿಸಿ ಬಿಸಿ ಐಸ್ ಕ್ರೀಮ್ ತಗೊಂಬಂತೀರಾ? ಅಲ್ಲಪ್ಪ, ನನಗೆ ಡಾಕ್ಟರ್ ಹೇಳಾರೆ ತಣ್ಣಗಿರೋದು ಏನು ಕುಡಿಲೂಬಾರ್ದು ಏನು ತಿನ್ನಲೂಬಾರ್ದು ಅಂತ. ಐಸ್ ಕ್ರೀಮ್ ತಣ್ಣಗಿದ್ರೆ ನೆಗಡಿ ಹಿಡಿದ್ಬಿಡ್ತದಲ್ವಾ, ಅದಕ್ಕೆ ಬಿಸಿ ಬಿಸಿ ಮಾಡ್ಕೊಂಡು ತಗೊಂಬ ಅಂತ ಹೇಳ್ತಾ ಇರೋದು. ಕಸ್ಟಮರ್ ಸಿಗ್ತಾ? ಓಕೆ ಸರ್, ತರ್ತೀನಿ ಸರ್, ವೆಯ್ಟ್ ಮಾಡಿ ಸರ್. ಓಕೆ ಸರ್. ಯಪ್ಪ, ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡು. ಅಲ್ಲಲ್ಲಿ ಯಾವ ನನ್ನ ಐಸ್ ಕ್ರೀಮ್ ಬಿಸಿ ಮಾಡ್ಕೊಂಡು ತಿಂತಾನೆ ಹೇಳಿ? ಬಿಸಿ ಮಾಡಿದ್ರೆ ಕರ್ಗೋ ಆಗಲ್ಲ ಹೇಳಿ ತಡ್ಕೊಂಡೆ ಮಗನೇ. ಏನ್ ಮಾಡೋಕ್ಕಾಗುತ್ತಪ್ಪ, ಡಾಕ್ಟರ್ ಹೇಳಿರೋದು ಹಂಗೆ. ಡಾಕ್ಟರ್ ಹೇಳ್ದಂಗೆ ಕೇಳ್ಬೇಕಲ್ವಾ? ಹಾಂ, ಡಾಕ್ಟರ್ ಹೇಳ್ದಂಗೆ ಕೇಳಿದ್ರೆ ಏನೋ ಹೆಚ್ಚು ಕಮ್ಮಿ ಆದರೆ ತಿರ್ಗಾ ಡಾಕ್ಟರ್ ತಗೋದ್ರೆ ಡಾಕ್ಟರ್ ಸುಮ್ಮನೆ ಇರ್ತಾರ? ಹಾಂ ಹೇಳು. ಈ ಮೆಂಟ್ಲನ್ನ ನಮ್ಮ ತಿರುಗಿ ಯಾಕಪ್ಪ ಮಾತಾಡೋದು? ಫಸ್ಟು ಎಸ್ಕೇಪ್ ಆಗೋಣ ಇಲ್ಲಿಂದ. ಸರ್ ನೀವು ಮಾಡ್ರಿ ಸರ್, ಇಟ್ಟಿದ್ದೀನಿ ಸರ್, ಬರ್ತೀನಿ ಸರ್. ಓಕೆ ಸರ್, ಬಾಯ್ ಸರ್. ಏನಿದ್ರೆ ಕೇಳಿ ಸರ್. ಓಕೆ ಸರ್. ಮಗ ಇವನೇನೋ ನಾನು ಐಸ್ ಕ್ರೀಮ್ ಹೇಳಿದ್ರೆ ಪೂರಿ ತಂದಿಕ್ಕೆ ಹೋಗೋಣ. ಅಯ್ಯ, ಎಂಥ ಹೋಟ್ಲು ಕರ್ಕೊಂಬಂದಲೇ. ಯಪ್ಪ ಮಾರಾಯ, ನೀನು ಕೇಳ್ದಂಗೆಲ್ಲ ಯಾವ ಹೋಟ್ಲಾಗೂ ಏನು ಸಿಗಲ್ಲ. ಯಾವುದೊಂದು ಬಂದಿರೋ ತಿಂದಿದ್ದೋ ಬೇಗ ಹೋಗೋಣ ಊರ ಕಡೆ. ತಿಂತಿ ಪಾಲಕ್ ಬಂದಿದ್ದು ಪಂಚಾಮೃತ ಅಂತ. ಮುದ್ದೆ ಮಾಡ್ದಂಗೆ ಮಾಡಕ್ಕೆ ಅಯ್ಯೋ ನಿನ್ನ. ಮಗ ನಿನಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ, ಹೇಳಪ್ಪ ಅದೇನೋ. ಈ ಹೋಟ್ಲವರೆಲ್ಲ ನಮ್ಮನ್ನು ಮೋಸ ಮಾಡ್ತಾರೆ ಮಗ. ಪೂರಿ ತುಂಬ ಗಾಳಿ ತುಂಬಿಟ್ಟು ಕೊಡ್ತಾರ. ಓ ನಾವು ಏನಪ್ಪ ಇಷ್ಟಪ್ಪ ಪೂರಿ ಕೊಟ್ಬಿಟ್ಟಾರೆ ಅಂತ ಅನ್ಕೊಂಡು ಬೆಳ್ಳಿಂಗ್ ಮುರಿಯ ಕಿಕ್ಕದೆ ಅಂಕ ಹಂಗೆ ಒಳ್ಳೆ ಕೊಟ್ಟದ ಮಗ. ಅದಕ್ಕೆಲ್ಲಪ್ಪ ನಾನು ಯಾವ ಹೋಟ್ಲಿಗೆ ಹೋದ್ರೆ ಫುಲ್ ತಲೆ ಓಡಿಸ್ತೀನಿ. ಫಸ್ಟ್ ಅದಾಗಿರೋ ಗಾಳಿನೆಲ್ಲ ತೆಗೆದುಬಿಡ್ತೀನಿ, ಆಮೇಲೆ ತಿಂತೀನಿ. ಯಾಕೆ ಅಂದರೆ ಗಾಳಿ ಸಮೇತ ತಿಂದರೆ ಗ್ಯಾಸ್ಟ್ರಿಕ್ ಆಗೋತದಪ್ಪ. ನಿನ್ನಂಗೆ ನಂಗೆ ಹೊಟ್ಟೆ ಬಂದ್ಬಿಟ್ರೆ ಆಮೇಲೆ ಏನು ಗತಿ? ಯಪ್ಪ ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲಪ್ಪ. ಸರಿ ಸರಿ, ಹೆಂಗೂ ತಿಂದಿದ್ದೋಳು, ಹೋಗೋಣ. ಸರಿ ಸರಿ ಆಯ್ತಪ್ಪ, ತಿಂತೀನಪ್ಪ. ಏನು ತಿನ್ನಪ್ಪ ಬೇಗ ಬೇಗ.